ಕಾವ್ಯ ಅಂಕಿತನ್ ಕರ್ಕೊಂಡು ಈಗ ವಿದ್ಯನ್ ಮನೆಗೆ ಹೋಗಿದ್ದಾಳೆ. ಈಗ ಅಲ್ಲಿ ಏನಾಗ್ತಿರುತ್ತೋ ಏನು. ನನ್ನ ಅಂಕಿತನ ಒಪ್ಕೊಳ್ಳೋಕೆ ಶೇಖರ್ ವಿದ್ಯನ್ ಒಪ್ಸಿರ್ತಾನ? ನಾನು ಬದುಕಿನಲ್ಲಿ ತಪ್ಪು ನಿರ್ಧಾರಗಳನ್ನ ತಗೊಂಡು ಪಾಪ ನನ್ನ ಅಂಕಿತ ಈಗ ಅವಳು ಬದುಕು ಸೂತ್ರ ಹೇಳ್ತಾರೋ ಗಾಳಿಪಟ್ಟ ತರ ಆಗೋಗಿದೆ. ಇವತ್ತಿಲ್ಲಿ ನಾಳೆ ಅಲ್ಲಿ ನಾಡಿದ್ದಿನ್ನೆಲ್ಲೋ ತಾಯಿಯಾಗಿ ಏನು ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಮಾಡಬಾರ್ದು, ಕೈ ಕಾಲೆಲ್ಲ ನೋವಾಗುತ್ತೆ. ಆದ್ರೂ ನೋವಾಗುತ್ತೆ. ಡ್ಯಾಡಿ ನೀನು ನಮ್ಮ ಜೊತೆ ಬಾ, ಈ 3 ಜನನು ಆಟ ಆಡೋಣ. ಬೇಡ, ಈಗ ಆಡಿದ್ ಸಾಕು, ಮಲಗೋಣ. ಇಲ್ಲಾಂದ್ರೆ ಬೆಳಿಗ್ಗೆ ಸ್ಕೂಲ್ಗೆ ಲೇಟ್ ಆಗ್ಬಿಡುತ್ತೆ. ಎತ್ತಿಡಿ ಎಲ್ಲ ಮಗಳ. ಇವತ್ತು ಕಾವ್ಯ ಆಂಟಿ ಜೊತೆ ಎಲ್ಲಿಗೆ ಹೋಗಿದ್ದೆ ನೀನು? ಅಂಕಿತ ಪುಟ್ಟ, ನಿಮ್ಮ ಮಮ್ಮಿಗೆ ಇನ್ನೂ ಪೂರ್ತಿಯಾಗಿ ವಾಸಿ ಆಗಿಲ್ಲ. ಮತ್ತೆ ಮಮ್ಮಿ ಹೇಳಿದ್ಲು ಎಲ್ಲ ವಾಸಿಯಾಗಿದೆ ಅಂತ. ಅವಳು ಹಾಗಂದ್ಕೊಂಡಿದ್ದಾಳೆ ಪುಟ್ಟ. ಆದರೆ ಅವಳಿಗೆ ಇನ್ನೂ ಪೂರ್ತಿಯಾಗಿ ವಾಸಿ ಆಗಿಲ್ಲ ಅನ್ನೋದನ್ನ ಡಾಕ್ಟ್ರು ಅವಳ ಹತ್ರ ಹೇಳಬೇಡಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ಹೌದಾ? ಈ ವಿಷಯನ ಮಮ್ಮಿ ಹತ್ರ ಹೇಳಿದ್ರೆ ಅವಳ ಆರೋಗ್ಯ ಇನ್ನಷ್ಟು ಹದಗೆಡುತ್ತೆ. ಅವಳ ಆರೋಗ್ಯ ಇನ್ನಷ್ಟು ಹಾಳಾಗೋದು ನಿನಗಿಷ್ಟನಾ? ಇಲ್ಲಪ್ಪ. ಅದಕ್ಕೋಸ್ಕರ ಮಮ್ಮಿ ನಿನ್ನ ಹತ್ರ ಮಾತಾಡಿದ್ಲು ಅಂತ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳಬಾರ್ದು. ಡ್ಯಾಡಿ ಹತ್ರನೂ ಹೇಳಬಾರ್ದು. ಆಯ್ತು, ನಾನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಏನು ಯೋಚನೆ ಮಾಡ್ತಿದೀಯಾ? ನಿನ್ನೆ ಕೇಳಿದ್ದು ಕಾವ್ಯ ಆಂಟಿ ಜೊತೆ ಎಲ್ಲಿಗೆ ಹೋಗಿದೆ? ನಾವು ಗಾರ್ಡನ್ಗೆ ಹೋಗಿದ್ವಿ. ಅಲ್ಲಿ ನಾನು ಕಾವ್ಯ ಆಂಟಿ ಇಬ್ರು ಆಟ ಆಡಿದ್ವಿ. ವೆರಿ ಗುಡ್. ಕಾವ್ಯ ಆಂಟಿ ಸಿಕ್ಕಿ ತುಂಬಾ ದಿನ ಆಗಿತ್ತಲ್ವಾ? ಸರಿ, ಕಾವ್ಯ ಆಂಟಿ ಎಲ್ಲಿ ಸಿಕ್ಕಿದ್ರು ನಿನ್ಗೆ? ಅಂಕಿತಾ, ಅಬ್ಬಿ ಆಟ ಆಡಿದ್ದಾಯ್ತಲ್ವಾ? ನಡೀರಿ, ಇಬ್ರು ಹಾಲು ಕುಡೀರಿ. ಇನ್ನೂ ಹಾಲು ಕುಡಿದಿಲ್ವ ಇವರು? ಇಲ್ಲ, ಅದು ಇಬ್ರು ಆಟ ಆಡ್ತಿದ್ರಲ್ವಾ, ಅದಕ್ಕೆ ಆಮೇಲೆ ಕೊಡೋಣ ಅಂತ ಸುಮ್ಮನೆ ಆದೆ. ನಡೀರೋ ಹಾಲು ಕುಡ್ಕೊಂಬನ್ನಿ, ನಡೀರಿ. ಅಂಕಿತಾ ವಿಚಾರದಲ್ಲಿ ವಿದ್ಯಾ ಮನಸ್ಸು ಬದಲಾಗ್ತಾ ಇದೆ. ಮೇಡಮ್ ಅಮ್ಮನ ಮನೆಗೆ ಹೊರಟಿರೋ ಆಗಿದೆ. ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅಂತ ಯಾರು ಹೇಳಿದ್ ನಿಮಗೆ? ನಿನ್ನೆ ನೀನೇ ಹೇಳಿದಲ್ಲ ಅಮ್ಮನ ಮನೆಗೆ ಹೋಗ್ತೀನಿ ಅಂತ. ನಾನು ತವ್ರ ಮನೆಗೆ ಹೋದ್ರೆ ಸಾಕು ಅಂತ ಕಾಯ್ತಾ ಇರೋ ಹಾಗಿದೆ. ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಅಮ್ಮನ ಮನೆಗೆ ಹೊರಟಿರ್ಬೋದೇನೋ ಅಂದ್ಕೊಂಡು ಕೇಳಿದೆ. ಹೌದು ಅಲ್ವೋ ಅನ್ನೋದನ್ನ ಬಿಟ್ಟು ಅದೆಷ್ಟು ಮಾತಾಡ್ತೀಯ ನೀನು? ನೀವು ಕೇಳ್ತಾ ಇರೋ ರೀತಿ ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಏನು ಅನುಮಾನ? ಬೇರೆ ಹೆಂಡ್ತಿನೇನಾದ್ರೂ ಹುಡುಕ್ತಾ ಇದ್ದೀರಾ ಅಂತ. ಒಂದ್ಸಲ ಮಾಡಿರೋ ತಪ್ಪೆ ಕಾಡ್ತಿರುವಾಗ ಇನ್ನೊಂದು ತಪ್ಪು ಮಾಡೋದ? ಏನಂದ್ರೆ? ಈ ಜನ್ಮದಲ್ಲಿ ಆಗಿರೋ ಒಂದು ಮದುವೆ ಸಾಕು ಅಂತ ಹೇಳಿದೆ. ನಾನು ಅಮ್ಮನ ಮನೆಗೆ ಹೋಗೋದನ್ನೇ ನೀವು ಯಾಕೆ ಕಾಯ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊದಲೇ ಹೇಳಿದೆಯಲ್ಲ, ಅದಕ್ಕೆ ತಾನೇ. ಆಯ್ತು ಬಿಡು, ಹುಡುಕಿದ್ರೆ ಆಯ್ತು. ನಾನು ಅಮ್ಮನ ಮನೆಗೆ ಹೋದ್ಮೇಲೆ ನೀವು ನಿಮ್ಮ ತಂಗಿನ ಅವಳ ಮಗಳನ್ನ ಹುಡುಕ್ಬೇಕು ಅಂತಿದ್ದೀರಾ ತಾನೇ? ಕೆಲಸ ಮಾಡೋದಕ್ಕೆ ನೀನು ಇಲ್ಲೇ ಇದ್ರು ಯಾವ ತೊಂದರೆನೂ ಇಲ್ವಲ್ಲ. ಆ ಕೆಲಸನ ನೀವು ಈಗಾಗಲೇ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸುಮ್ಮನೆ ಎಲ್ಲರ ಮುಂದೆ
ನಾನು ಅವಳ ಹೆಸರು ಎತ್ತಿದ ತಕ್ಷಣ ಉರ್ದು ಬೀಳೋ ಹಾಗೆ ನಾಟಕ ಮಾಡ್ತೀರಾ. ನೀನು ನೇರವಾಗಿ ಮಾತಾಡೋದನ್ನು ಯಾವಾಗ ಕಲಿತ್ಯಾ? ನಾನು ನೇರವಾಗೇ ಮಾತಾಡ್ತಿದ್ದೀನಿ. ನಾನು ಅಮ್ಮನ ಮನೆಗೆ ಹೋಗೋದಿಲ್ಲ. ಯಾಕೆ? ಯಾಕೆ ಅಂದ್ರೆ ನೀವು ತಿಳ್ಕೊಂಡಿರೋಷ್ಟು ಕೆಟ್ಟೋಳಲ್ಲ ನಾನು. ನನಗೂ ಮಾವನ ಆರೋಗ್ಯದ ಬಗ್ಗೆ ಕನ್ಸರ್ನ್ ಇದೆ. ಮತ್ತೆ ನಿಮ್ಮ ತಾಯಿ? ಅವರು ನಮ್ಮ ತಾಯಿ ಅಷ್ಟೇ ಅಲ್ಲ, ನಿಮ್ಮ ಅತ್ತೆ ಕೂಡ ಅಂತ ನೆನಪಿರ್ಲಿ. ಸರಿ, ಅತ್ತೇನೆ. ಇಲ್ಲಿಗೆ ಬಂದಿರು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಅತ್ತೆ ಈ ಮನೆಗೆ ಬಂದರೆ ಮುಗಿದು ಹೋಯ್ತು. ಎಲ್ಲರೂ ನೆಮ್ಮದಿನೂ ಹಾಳಾಗಿ ಹೋಗುತ್ತೆ. ಮುಳ್ಳನ್ನು ತೆಗಿಯೋಕೆ ಮತ್ತೊಂದು ಮುಳ್ಳೇ ಬೇಕಾಗತ್ತೆ ಅಂತ ನನಗೆ ಗೊತ್ತು. ಅಬ್ಬಿ, ಟಿಫನ್ ಬಾಕ್ಸಲ್ಲಿ ನಿನ್ಗೆ ಇಷ್ಟ ಆಗಿರೋ ಬಿಸ್ಕೆಟ್ ಹಾಕಿದ್ದೀನಿ. ಎಲ್ಲ ಒಂದು ಬಿಡದೆ ತಿನ್ಕೊಂಡು ಬರಬೇಕು. ಓಕೆ ಮಮ್ಮಿ. ನೆನೆ ನಿನ್ ಸ್ಕೂಲ್ಗೆ ಹೋಗಿಲ್ಲ, ನೆನಪಿದೆ ತಾನೇ? ಓಕೆ ಮಮ್ಮಿ. ಏನೇನು ಹೇಳ್ಕೊಟ್ಟಿದ್ದಾರೆ ಅಂತ ಟೀಚರ್ ಹತ್ರ ಕೇಳ್ಕೊಂಡು ಎಲ್ಲ ನೀಟಾಗಿ ಕಲ್ತ್ಕೊಂಡ್ ಬಾ. ಆಯ್ತು ಮಮ್ಮಿ. ಮಗಳೇ, ಟೀಚರ್ ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೋಬೇಕು. ಹಾಂ, ಮನೇಲಿ ಬಂದು ಪ್ರಾಕ್ಟೀಸ್ ಮಾಡೋ. ಈ ಸಲ ಎಲ್ಲರಿಗಿನ್ನ ಜಾಸ್ತಿ ಮಾರ್ಕ್ಸ್ ನೀನೇ ತಗೋಬೇಕು. ಆಯ್ತು ಡ್ಯಾಡಿ. ಗುಡ್. ಮಮ್ಮಿ, ನನ್ನ ಟಿಫನ್ ಬಾಕ್ಸ್ ಅಲ್ಲಿ ಅಡ್ಗೆ ಮನೇಲಿದೆ, ಕೊಡ್ತೀನಿರೋ. ನಿನ್ನ ಪ್ರೋಗ್ರೆಸ್ ರಿಪೋರ್ಟ್ನ ಟೀಚರ್ ಕೊಡೋದು ಮರಿಬೇಡ ಇವತ್ತು. ಹ್ಞೂ ಹ್ಞೂ ವಿದ್ಯಾ, ಅಂಕಿತನ್ ಟಿಫನ್ ಬಾಕ್ಸ್. ನಾನೇ ಕಾಲ್ ಟಿಫನ್ ಬಾಕ್ಸ್ ಕೊಡ್ಲಿ? ನೀನು ಯಾಕೆ ಕೊಡ್ತೀಯಾ? ನಿನಗೆ ತಾಯಿ ಹೃದಯ ಅನ್ನೋದಿದ್ರೆ ತಾನೇ. ನೋಡಿ, ನೀವು ಅದೆಲ್ಲ ಮಾತಾಡಬೇಡಿ. ನನ್ನ ಮಗನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ವಿದ್ಯಾ, ನನ್ನ ಮೇಲಿನ ಸಿಟ್ಟ ಮಗು ಮೇಲೆ ಯಾಕೆ ತೋರಿಸ್ತೀಯ ನೀನು? ನಿಮಗೆ ನಿಮ್ಮ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವೇ ಹೋಗಿ ತಗೊಳ್ಳಿ. ಸರಿ, ನಾನೇ ತಗೋತೀನಿ. ಅಬೇ, ಅಂಕಿತ ಬಾಕ್ಸ್ ತರೋದನ್ನ ವಿದ್ಯಾ ಮರ್ತಿದ್ಲು ಅನ್ಸುತ್ತೆ. ಪಾಪ, ಸುಮ್ಮನೆ ಬೈದ್ಬಿಟ್ಟೆ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ತಗೋ, ಇದರಲ್ಲಿರೋದೆಲ್ಲ ನೀನೊಬ್ಬನೇ ತಿನ್ಬೇಕು. ಸಾರಿ ವಿದ್ಯಾ. ಸರಿ, ಹೊರಡೋಣ. ಇಬ್ರು ಮಮ್ಮಿ ಬಾಯ್ ಹೇಳಿ. ಬಾಯ್ ಮಮ್ಮಿ. ಸರಿಯಾಗ್ತಾ ಇಲ್ಲ. ಕುಡಿಯಲ್ಲಿದ್ದಾನೆ. ಹುಷಾರು ಕಣ. ಬಣ್ಣ ಸ್ವಲ್ಪ ಮಸ್ಕಾದ್ರೂ ಮುಖ ಕಾಣಿಸುತ್ತೆ. ನೀನು ಕೋರ್ಸ್ ನೋಡ್ತೀನಿ, ನೋಡೋಣ. ಏನು ಗೊತ್ತಾ, ಬಣ್ಣ ಆರ್ಬಿಟ್ಟಿದೆ ನೋಡು, ಅದು ಗಟ್ಟಿಯಾಗಿ ಕಚ್ಕೊಂಡ್ಬಿಟ್ಟಿದೆ. ಈಗ ಬಣ್ಣನ ಕೀಳಕ್ಕೆ ಹೋದರೆ ಫೋಟೋನ ಕಿತ್ಕೊಂಡ್ಬಂದ್ಬಿಡುತ್ತೆ. ಹುಷಾರು ಹುಷಾರು. ಇದರಿಂದ ಫೋಟೋ ಹಾಳಾಗ್ತಾ ಇದೆ ಹೊರತು ಮುಖ ಮಾತ್ರ ಪತ್ತೆ ಆಗ್ತಾ ಇಲ್ಲ. ಅದೇ ಅದೇ ನಾನು ಕಣಪ್ಪ. ಅಲ್ಲಿ ಒಂದು ಕೆಲಸ ಮಾಡ್ತೀಯಾ? ಏನು ಹೇಳಿ? ಫೋಟೋ ಸ್ಟುಡಿಯೋಗೆ ಹೋಗಿ ವಿಚಾರಿಸು. ಈ ಫೋಟೋಗೆ ಡ್ಯಾಮೇಜ್ ಆಗದೇನೆ ಮುಖ ಕಾಣೋ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ. ಅವ್ರ ಹತ್ರ ಯಾವುದಾದ್ರು ಕೆಮಿಕಲ್ ಇದ್ರೂ ಇರ್ಬೋದು. ಸರಿ, ಟ್ರೈ ಮಾಡ್ತೀನಿ, ನೋಡೋಣ. ಆಮೇಲೆ ಈಗ ಇನ್ನೊಂದು ವಿಷಯ ಗೊತ್ತಾ? ಏನೋ ಕ್ಲೂ ಸಿಗ್ತಾ ಡ್ಯಾಡಿ. ಅಂಕಿತ ಇದ್ದಾಳಲ್ಲ, ಅವಳು ಶೇಖರ್ ಮಗಳು.
ಡ್ಯಾಡಿ ಏನು ಹೇಳ್ತಾ ಇದ್ದೀರಾ? ಶೇಖರ್ಗಿರೋದು ಒಬ್ಬ ಮಗ ತಾನೇ. ಅಂಕಿತಾ ತನ್ನ ಫ್ರೆಂಡ್ ಮಗಳು ಅಂತ ಹೇಳಿದ್ದ. ನಾನು ಅದನ್ನೇ ನಂಬಿದ್ದೆ, ಅದರ ವಾಸ್ತವ ಬೇರೆಯೇ ಇದೆ. ಹೌದಾ? ಎಸ್, ಅಂಕಿತಾ ಶೇಖರ್ನ ಅನೈತಿಕ ಸಂಬಂಧದ ಮಗಳು. ಅದು ಹೇಗೆ ಹೇಳ್ತೀರಾ ಡ್ಯಾಡಿ? ಮೊನ್ನೆ ಶೇಖರ್ ಮನೆಗೆ ಹೋಗಿದ್ದಾಗ ನನಗೆ ವಿಷಯ ಗೊತ್ತಾಯಿತು. ಶೇಖರ ನಿಮ್ಮ ಹತ್ರ ಹಾಗೆ ಹೇಳಿದ್ನಾ? ನನ್ನ ಹತ್ರನೇ ಅಲ್ಲ, ಅವನು ಹಾಗೆ ಹೇಳೋದನ್ನು ನಾನು ಕೇಳಿಸ್ಕೊಂಡೆ. ಮೊನ್ನೆ ನಾನು ಅವ್ರ ಮನೆಗೆ ಹೋದಾಗ ವಿದ್ಯಾ ಮತ್ತು ಶೇಖರ್ ಇಬ್ಬರು ಜೋರಾಗಿ ಮಾತಾಡ್ತಾ ಇದ್ರು. ನಾನು ಅಲ್ಲಿಗೆ ಹೋಗಿದ್ದು ಅವರಿಗೆ ಗೊತ್ತಾಗಲಿಲ್ಲ. ನಾನು ಅವ್ರ ಮಾತೆಲ್ಲ ಕೇಳಿಸ್ಕೊಂಡು ಹಾಗೆ ವಾಪಸ್ ಬಂದ್ಬಿಟ್ಟೆ. ಅಲ್ಲಿ ಏನು ಮಾತಾಡ್ತಾ ಇದ್ರು? ನಾನು ಅಲ್ಲಿಗೆ ಹೋದಾಗ ಅವನು ನಿನ್ನ ಮಗ, ಇವಳು ನನ್ನ ಮಗಳು ಅಂತ ಹೇಳ್ತೀಯ. ಯಾಕೆ ಅವರಿಬ್ರು ಮಧ್ಯೆ ಗೋಡೆ ಕಟ್ತೀಯ? ನೀವು ಮಾಡಿದ ತಪ್ಪೆ ಇಷ್ಟಕ್ಕೆಲ್ಲ ಕಾರಣ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವಳು ನನ್ನ ಮಗಳಾಗಿ ಹುಟ್ಟಿದ್ದಾಳೆ. ಅವಳು ನನ್ನ ಮಗಳು ಅನ್ನೋ ಸತ್ಯನ ನಾನು ಒಪ್ಕೊಂಡಿದ್ದೀನಿ. ಅವಳ ಜವಾಬ್ದಾರಿನ ಹೊತ್ಕೊಂಡಿದ್ದೀನಿ. ನನಗೀಗ ಮತ್ತೊಂದು ಗುಮಾನಿ ಶುರುವಾಗಿದೆ. ಅಂಕಿತಾ ಅನು ಮಗಳು ಅಲ್ಲ ಅಂತನ? ಅಂಕಿತಾ ಅನು ಮತ್ತು ಶೇಖರ್ ಮಗಳಿರಬಹುದಾ ಅಂತ. ಸತ್ಯ ಏನು ಅಂತ ಕಂಡುಹಿಡಿಯೋದು ಹೇಗೆ ಡ್ಯಾಡಿ? ನಾವು ಅಂಕಿತಾ ಜೊತೆ ಮಾತಾಡ್ತಾ ಅವಳ ತಾಯಿ ಹೆಸರೇನು, ಅವಳು ಯಾರು ಅನ್ನೋದನ್ನು ಉಪಾಯವಾಗಿ ತಿಳ್ಕೋಬೇಕು. ಹೇಗಾದರೂ ಮಾಡಿ ಅಂಕಿತಾ ಮತ್ತೆ ನಮ್ಮ ಮಾವ ಭೇಟಿ ಆಗದೆ ಇರೋ ರೀತಿ ನೋಡ್ಕೋಬೇಕು. ಆದಷ್ಟು ಬೇಗ ಉಪಾಯ ಹುಡುಕ್ಬೇಕು. ಮೀನಾಕ್ಷಿ, ಮೀನಾಕ್ಷಿ. ಓ ಸುಚಿತ್ರಾ, ಮನೇಲಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ನಿಮಗೆ ಅಂತ ತೊಗೊಂಡು ಬಂದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ. ಹಾಗಾದರೆ ಬಿಸಿ ಬಿಸಿನೇ ತಿಂದ್ಬಿಡಿ. ಮತ್ತೆ ಇನ್ನೇನು ಸಮಾಚಾರ? ನನ್ನ ಹತ್ರ ಏನಿರುತ್ತೆ ಸುದ್ದಿ? ನಾನೇನು ಟಿ ವಿನ ರೇಡಿಯೋನ ಹೊಸ ಹೊಸ ನ್ಯೂಸ್ ಕೊಡೋದಕ್ಕೆ? ನನ್ಗೆ ಗೊತ್ತಿರೋದೇನಿದ್ರು ಅಕ್ಕಪಕ್ಕದ ಸುದ್ದಿ ಅಷ್ಟೇ. ಇಲ್ಲಂತ ಸುದ್ದಿ ಎಲ್ಲಿರುತ್ತೆ ಬಿಡಿ. ಜಸ್ಟ್ ಮಾರ್ಕೆಟ್ಗೆ ಹೋಗಿದ್ದು, ಸೀರೆ ತೊಗೊಂಡಿದ್ದು, ಬಳೆ ತೊಗೊಂಡಿದ್ದು ಅಷ್ಟೇ ಇರುತ್ತೆ. ಇಲ್ಲಿ ಸುದ್ದಿ ಇಲ್ಲ ಅಂದ್ಕೊಳ್ಬೇಡಿ. ವಿದ್ಯಾ ಮನೆ ಸುದ್ದಿ ಇಲ್ವಾ? ಇತ್ತೀಚೆಗೆ ನೀವು ವಿದ್ಯಾ ನೋಡಿದ್ದೀರಾ? ಇಲ್ವಲ್ಲ, ಯಾಕೆ? ಯಾಕೋ ಗೊತ್ತಿಲ್ಲ ರೀ. ಇತ್ತೀಚೆಗೆ ವಿದ್ಯಾ ತೀರಾ ಸೊರಗು ಹೋಗಿದ್ದಾರೆ. ಯಾವಾಗ ನೋಡಿದ್ರು ಸುಸ್ತಾದವ್ರ ಥರ ಕಾಣ್ತಾರೆ. ಯಾಕಂತೆ? ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ನನ್ನ ಮಗ ಕಾರ್ತಿಕ್ ಹೇಳ್ತಾ ಇದ್ದ, ಶೇಖರ್ ಮತ್ತು ವಿದ್ಯಾ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ. ಪಾಪ ಏನು ತೊಂದ್ರೆನೋ ಏನೋ, ಯಾರಿಗೆ ಗೊತ್ತು ಬಿಡಿ. ರೀ, ಅವ್ರ ಮನೇಲಿ ಅಂಕಿತಾ ಅನ್ನೋ ಪುಟ್ಟ ಹುಡುಗಿ ಇದ್ದಾಳೆ, ನಿಮ್ಗೆ ಗೊತ್ತಾ? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಯಾರೋ ರಿಲೇಷನ್ ಇರಬೇಕು ಅಷ್ಟೇ. ನನಗೇನೋ ಅನುಮಾನ. ಬಹುಶಃ ಆ ಹುಡುಗಿ ಶೇಖರ್ ಲವ್ ಮಾಡ್ತಾ ಇದ್ನಲ್ಲ, ಅವಳ ಮಗಳಿರ್ಬೇಕು ಅಂತ. ಅದೇನು ಸಾಧ್ಯ? ಈ ಗಂಡಸರು ಸಂಬಂಧ ಇಟ್ಕೊಂಡಿರ್ತಾರೆ. ಆ ಸಂಬಂಧದಿಂದ ಮಗು ಆಗಿರೋದು ಎಷ್ಟು ಸಿನಿಮಾಗಳಲ್ಲಿ ತೋರಿಸಿಲ್ಲ ಹೇಳಿ? ಇನ್ನು ಸನ್ಯಾಸಿಗಳು ಸಿನಿಮಾ ನಟಿಯರ ಜೊತೆನೇ ಸಂಸಾರ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಫ್ರೆಂಡ್ ಹೆಂಡ್ತಿನ ಅತ್ಯಾಚಾರ ಮಾಡೋದಕ್ಕೂ ಹೇಸಲ್ಲ. ಇದೆಲ್ಲ ನಡೆಯುವಾಗ ಇದು ನಡೀದೇ ಇರುತ್ತಾ? ನಾನು ಹೇಳಿದ್ದು ಗಂಡಸ್ರ ಸ್ವಭಾವದ ಬಗ್ಗೆ ಅಲ್ಲ ರೀ. ಅಂಕಿತಾ ಶೇಖರ್ ಲವ್ ಮಾಡಿದ ಹುಡುಗಿ ಮಗಳೇ ಆಗಿದ್ರೆ ವಿದ್ಯಾ ಯಾಕೆ ಅವ್ರ ಮನೆ ಇಟ್ಕೊಳ್ತಾ ಇದ್ರು? ಆದರೆ ಆ ಹುಡುಗಿ ಬಂದಮೇಲೆ ಅವ್ರ ಸಂಸಾರ ಸರಿ ಇಲ್ಲ ರೀ. ಸುತ್ತಮುತ್ತ ಜನರೆಲ್ಲ ಮಾತಾಡ್ತಾ ಇದ್ದಾರೆ. ಅಯ್ಯೋ, ಆಡೋರ್ಗೇನೋ ಆಡ್ಕೊಳ್ತಾರೆ ಬಿಡ್ರಿ. ನಿಮ್ಗೇನಾದ್ರು ವಿಷಯ ಗೊತ್ತಾದರೆ ನಂಗೆ ತಿಳಿಸಿ. ನಂಗೇನಾದ್ರು ಗೊತ್ತಾದರೆ ನಿಮ್ಗೆ ಹೇಳ್ತೀನಿ. ಅಷ್ಟಕ್ಕೂ ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ ಹೇಳಿ? ಕುತೂಹಲಕ್ಕಷ್ಟೇ. ಬರ್ತೀನಿ. ಆಗಾಗ ಬರ್ತಾ ಇರ್ತೀನಿ. ಓಕೆ, ಬಾಯ್ ಬಾಯ್.
ಕಾವ್ಯ, ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ಯಾ? ನಿನ್ನ ಹತ್ರ ಮಾತಾಡೋಕ್ಕೇನೋ ಉಳ್ದಿಲ್ಲ. ಕಾವ್ಯ, ನೀ ನನಗೆ ಸಲಹೆ ಕೊಡೋಳು. ನಾ ತಪ್ಪು ದಾರಿ ನಡೀತಾ ಇದ್ರೆ ನನಗೆ ಬಡ್ದು ಬುದ್ಧಿ ಹೇಳೋಳು. ನೀ ನನ್ನ ಬೈತಾ ಇದೀಯ ಅಂದ್ರೆ ಅದ್ರ ಹಿಂದೆ ನನಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇದೆ ಅಂತಾನೆ. ಅಂತ ನೀನು ಇವತ್ತು ಮೌನವಾಗಿದೆಯಾ ಅಂದ್ರೆ ಕಾವ್ಯ ಪ್ಲೀಸ್, ನಿನ್ನ ಮೌನ ನನ್ನ ಸಾಯಿಸ್ತಾ ಇದೆ. ಈ ರೀತಿ ಶಿಕ್ಷೆ ಕೊಡುವಂತ ತಪ್ಪು ನಾನು ಏನ್ ಮಾಡಿದ್ದೀನಿ ಹೇಳು? ಹೇಳಿದ್ನಲ್ಲ ನಾನು, ನಿನ್ನ ಹತ್ರ ಮಾತಾಡೋಕ್ಕೆ ಏನು ಉಳ್ದಿಲ್ಲ ಅಂತ. ನನ್ನ ಮಾತುಗಳೆಲ್ಲ ಖಾಲಿ ಆಗಿದೆ. ನಾನೇನಾದ್ರೂ ಹೇಳಿದ್ರೆ ನೀನು ಅದನ್ನು ಕೇಳೋದೇ ಇಲ್ಲ. ಕೇಳೋರೇ ಇಲ್ಲದ ಮಾತಿಗೆ ಯಾವ ಮಹತ್ವನೂ ಇಲ್ಲ. ಕಾವ್ಯ, ಯಾಕೆ ಈ ರೀತಿ ಎಲ್ಲ ಮಾತಾಡಿ ನನ್ನ ಮನಸ್ಸಿಗೆ ಚುಚ್ಚುತ್ತಾ ಇದೆಯಾ? ಅಂಕಿತ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಡು ಅಂತ ನಾನು ನಿನಗೆ ಹೇಳ್ತಾನೆ ಬಂದಿದ್ದೀನಿ. ಆದ್ರೆ ನೀನು ಅದನ್ನ ಕಡಿಮೆ ಮಾಡೋ ಬದಲು ಜಾಸ್ತಿ ಮಾಡ್ತಾ ಇದೀಯ. ಇದರಿಂದ ನಿನ್ನ ಆರೋಗ್ಯ ಇನ್ನಷ್ಟು ಹದಗೆಡ್ತಾ ಇದೆ ಅನು. ಅವಳ ತಾಯಿ ಕಣೆ, ಅದು ಹೇಗೆ ಅವಳ ಬಗ್ಗೆ ಚಿಂತೆ ಮಾಡದೇ ಇರೋಕ್ಕಾಗುತ್ತೆ ಹೇಳು? ನೋಡು, ನಾವು ಅಮೆರಿಕಾಗೆ ಹೋಗೋಕೆ 2 ದಿನ ಬಾಕಿ ಉಳಿದಿರೋದು. ಇಂಥ ಟೈಮಲ್ಲಿ ನಿನ್ನ ಆರೋಗ್ಯ ಕೆಟ್ಟು ಕೂತ್ರೆ ನಾವು ಅಷ್ಟು ದೂರ ಹೇಗೆ ಹೋಗೋಕ್ಕಾಗತ್ತೆ ಹೇಳು? 2 ದಿನದ ಹಿಂದೆ ಅಷ್ಟೇ ನನ್ನ ಅಂಕಿತನ ನಾನು ಎತ್ಕೊಂಡಿದ್ದೆ. ಆದ್ರೆ ಇವತ್ತು ಅವಳ ನೋಡೋದಿರ್ಲಿ, ಅವಳ ಧ್ವನಿ ಕೇಳಕ್ಕೂ ಆಗೋದಿಲ್ಲ. ಕಿತ್ತಾಗ ದುಃಖ ಆಗದೆ ಇರುತ್ತೆ. ಅನು, ಇಂಥ ಟೈಮಲ್ಲಿ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಅಂಕಿತ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಬೇಕು. ಇಲ್ಲದೆ ಹೋದರೆ ನೀನು ನನ್ನಿಂದ ಏನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಈ ಕಡೆ ಮಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ, ಆ ಕಡೆ ತಂದೆನ ಮಿಸ್ ಮಾಡ್ಕೋತಾ ಇದ್ದೀನಿ. ಇಡೀ ಜೀವನ ಕಳ್ಕೊಂಡು ಏಕಾಂಗಿ ಆಗ್ಬಿಟ್ಟೆ ನಾನು.